ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವರಿಗಿಂತಲೂ ಹೆಚ್ಚಾಗಿ ನೀನು ನನ್ನನ್ನು ಪ್ರೀತಿಸುತ್ತೀಯ. ಇಂದಿನ ವಾಚನದಲ್ಲಿ ಯೇಸು ಸ್ವಾಮಿ ಪೇತ್ರನಿಗೆ 3 ಸಲ ಕೇಳ್ತಾರೆ, ಪೇತ್ರ ನೀನು ನನ್ನನ್ನು ಪ್ರೀತಿಸುತ್ತೀಯ. ಇನ್ನೊಮ್ಮೆ ಪೇತ್ರ ಯೇಸುವನ್ನು 3 ಬಾರಿ ನಿರಾಕರಿಸಿದ್ದನು. ಆದರೆ ಯೇಸುವಿಗೆ ಅವನ ಮೇಲಿರುವ ಪ್ರೀತಿ ಕಡಿಮೆ ಆಗಲಿಲ್ಲ. ಯೇಸು ಅವನನ್ನು ಪ್ರೀತಿಸುತ್ತಾ ಇದ್ದರು. ಅವನಿಗಾಗಿ ಏನು ಶಿಲುಬೆಯ ಮೇಲೆ ಮಾಡಿದ್ರು ಅಂತ ಆತನಿಗೆ ತೋರ್ಪಡಿಸಿದ್ರು. ಪುನರುತ್ಥಾನರಾದ ಯೇಸು ಕ್ರಿಸ್ತರು ಮತ್ತೆ ಆತನಿಗೆ ಕೇಳ್ತಾರೆ, ಪೇತ್ರ ನೀನು ನನ್ನನ್ನು ಪ್ರೀತಿಸುತ್ತೀಯ. 3 ಬಾರಿ ಕೇಳಿದಾಗ ಪೇತ್ರನ ಉತ್ತರ, ಹೌದು ಪ್ರಭುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆಂದು ನೀವು ಬಲ್ಲಿರಿ. ಇನ್ನೊಮ್ಮೆ ಹೇಳ್ತಾನೆ ಪೇತ್ರ, ಪ್ರಭುವೆ ನಿಮಗೆ ಎಲ್ಲವೂ ತಿಳಿದಿದೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ನಿಮಗೆ ತಿಳಿದಿದೆ. ಯೇಸು ಪೇತ್ರನನ್ನು ಅವಮಾನ ಪಡಿಸಲು ಈ ಪ್ರಶ್ನೆಯನ್ನು ಕೇಳಲಿಲ್ಲ. ಬದಲಾಗಿ ಯೇಸು ಆತನನ್ನು ಪುನಃಸ್ಥಾಪಿಸಲು ಬಯಸಿದ್ರು. 3 ಬಾರಿ ನಿರಾಕರಿಸಿದ ಪೇತ್ರನಿಗೆ 3 ಬಾರಿ ಯೇಸುವನ್ನು ಪ್ರೀತಿಸುತ್ತೇನೆ ಎಂದು ಒಪ್ಪಿಕೊಳ್ಳುವ ಅವಕಾಶ ಮಾಡಿಕೊಟ್ರು. ಹಾಗಾದರೆ ನೀನು ನನ್ನ ಕುರಿಮರಿಗಳನ್ನು ಮೇಯಿಸು, ನನ್ನ ಕುರಿಮರಿಗಳನ್ನು ಕಾಯು, ನನ್ನ ಕುರಿಗಳನ್ನು ಮೇಯಿಸು ಅಂತ ಹೇಳಿ ಯೇಸು ಸ್ವಾಮಿ 3 ಬಾರಿ ಹೇಳ್ತಾರೆ. ಒಂದು ಒಳ್ಳೆಯ ಕುರುಬನ ಸೇವೆ ಮಾಡಲು ಯೇಸು ಸ್ವಾಮಿ ಪೇತ್ರನಿಗೆ ಕರೆ ಕೊಡ್ತಾರೆ. ಇಲ್ಲಿ ಕುರಿಮರಿ ಹೇಳುವಾಗ ಸಭೆಯನ್ನು ವಿಶ್ವಾಸಕ್ಕೆ ತರೋದು, ರಕ್ಷಣೆಗೆ ತರೋದು, ಸಭೆಯನ್ನು ಬೆಳೆಸೋದು, ಆಧ್ಯಾತ್ಮಿಕ ಜೀವಿತದಲ್ಲಿ ಬೆಳೆಸೋದು, ಒಂದು ಪರಿಶುದ್ಧ ಜೀವನ ನಡೆಸಲು ಬೇಕಾದ ಎಲ್ಲವನ್ನು ಯಾವ ರೀತಿಯಲ್ಲಿ ಕುರಿಗಳಿಗೆ ಒದಗಿಸಿ ಕೊಡ್ತಾನೋ ಅದೇ ರೀತಿಯಲ್ಲಿ ಈ ಆತ್ಮಿಕ ಜೀವಿತಕ್ಕೆ ಬೇಕಾದ ಎಲ್ಲವನ್ನು ಒಂದು ಒಳ್ಳೆಯ ಕುರಿಗಾಯಿಯಾಗಿ ಪೇತ್ರನು ಮಾಡಬೇಕು ಅಂತ ಯೇಸು ಬಯಸಿದ್ರು. ಪ್ರಿಯರೇ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ನಾವಿವತ್ತು ಹೇಳ್ತೇವೆ, ಯೇಸುವಿಗೂ ಹೇಳ್ತೇವೆ. ನಮಗೆ ದೇವರ ಮೇಲೆ ಪ್ರೀತಿ ಇದೆ, ಆದರೆ ಈ ಕಾರ್ಯರೂಪದ ಪ್ರೀತಿ ಇದೆಯಾ? ಬಾಯಿ ಮಾತಿನ ಪ್ರೀತಿ ಸಾಲದು. ಅಥವಾ ಏನೋ ಒಂದು ಹೂ, ಹಾರ, ಕ್ಯಾಂಡಲ್ ಅಥವಾ ಏನೋ ಸ್ವಲ್ಪ ಹಣ ಕೊಟ್ಟು ಆ ಪ್ರೀತಿ ಅಲ್ಲ. ಬದಲಾಗಿ ಪ್ರೀತಿಯಲ್ಲಿ ವಿಧೇಯತೆ ಇದೆ. 1 ಕೊರಿಂಥಿ 13ನೇ ಅಧ್ಯಾಯದಲ್ಲಿ ಹೇಳಿರುವ ಆ ಪ್ರೀತಿ ಇವತ್ತು ನಮ್ಮಲ್ಲಿ ಇದೆಯಾ? ಸೇವೆ ಇದೆಯಾ? ಆರೈಕೆ ಇದೆಯಾ? ನಮ್ಮನ್ನೇ ನಾವು ಪರಿಶೀಲಿಸಿ ನೋಡಬೇಕು. ಪೇತ್ರ ಯೇಸುವನ್ನು ಖಂಡಿತ ನಾವು ನೋಡ್ತೇವೆ. ಪಂಚಶತಮ ಹಬ್ಬದ ಆದಮೇಲೆ ಯಾವ ರೀತಿಯಲ್ಲಿ ಶುಭ ಸಂದೇಶಕ್ಕಾಗಿ ದೇವಜನರ ಸೇವೆಗಾಗಿ ನಿಂತ, ಯೇಸುವನ್ನು ಹಿಂಬಾಲಿಸಿದ ಎಂಬುದಾಗಿ. ಅದೇ ರೀತಿಯಲ್ಲಿ ಇಂದಿನ ಮೊದಲ ವಾಚನದಲ್ಲಿ ನಾವು ನೋಡ್ತೇವೆ, ಸಂತ ಪೌಲರು ಯಾವ ರೀತಿಯಲ್ಲಿ ಶುಭ ಸಂದೇಶಕ್ಕಾಗಿ ಯೇಸು ಕ್ರಿಸ್ತರು ಸತ್ತು ಪುನರುತ್ಥಾನರಾಗಿದ್ದಾರೆ ಎಂಬ ವಿಶ್ವಾಸವನ್ನು ಎಲ್ಲರಿಗೆ ಸಾರಿದಾಗ ಆತ ಕೈದಿ ಆಗ್ತಾನೆ. ಆತನನ್ನು ಬಂಧಿಸುತ್ತಾರೆ, ಆತನನ್ನು ಅನೇಕ ಮುಖಂಡರುಗಳ ಮುಂದೆ ನಿಲ್ಲಿಸುತ್ತಾರೆ, ನ್ಯಾಯ ವಿಚಾರಣೆಗಾಗಿ ನಿಲ್ಲಿಸುತ್ತಾರೆ. ಆದರೂ ಕೂಡ ಆತನ ಪ್ರೀತಿ ಕಡಿಮೆ ಆಗಲಿಲ್ಲ. ಆತ ಇನ್ನೂ ಅಧಿಕವಾಗಿ ಆ ಸತ್ಯದಲ್ಲಿ ನಂಬಿಗಸ್ತನಾಗಿ ಅದನ್ನೆಲ್ಲವನ್ನು ಎದುರಿಸಿದ. ಇವತ್ತು ಯೇಸುವಿನ ಮೇಲೆ ಪ್ರೀತಿ ಇರುವ ನಾವು ಪ್ರಿಯರೇ, ನಮ್ಮ ತ್ಯಾಗದ ಪ್ರೀತಿಯನ್ನು ತೋರ್ಪಡಿಸಬೇಕು. ಯೇಸುವನ್ನು ಪ್ರೀತಿಸೋದಾದರೆ ನಮ್ಮಲ್ಲಿ ನಿಜವಾಗಿ ವಿಧೇಯತೆ ಇರುತ್ತೆ, ಸೇವಾ ಮನೋಭಾವ ಇರುತ್ತೆ. ಆಮೇನ್. ಪ್ರೈಸ್ ದ ಲಾರ್ಡ್.